ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನ ಆಯಿತು ವ್ಲಾಗ್ ಹಾಕಿ. ಬಟ್ ನಿಮಗೆ ಎಲ್ಲ ಗೊತ್ತಿರೋ ಪ್ರಕಾರ ಮಕ್ಕಳಿಗೆ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸೊ ವ್ಲಾಗ್ಗಳೆಲ್ಲ ಮಾಡಿಟ್ಟಿದ್ದೀನಿ, ವೀಡಿಯೋಸ್ ಮಾಡಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಆ್ಯಸ್ ಯೂಶುವಲ್ ಸೇಮ್ ಮಕ್ಕಳು ಇದು ಮಾಡೋದ್ರಿಂದ, ಹಾಲಿಡೇ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ಸೊ ಹಂಗಾಗಿ ಈ ವಿಡಿಯೋ ಮಾಡಿ ಅಲ್ಲಿ ತುಂಬ ದಿನ ಆಗಿತ್ತು. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ವೀಡಿಯೋಸ್ ಮಾಡಿಟ್ಟಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ಬಿಕಾಸು ರಜಕ್ಕೆ ಅಂತ ಅಮ್ಮ ಊರಿಗೆ ಹೋಗಿದ್ವಿ. ಸೊ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗಬೇಕಿತ್ತು, ಎಲ್ಲ ಹೋಗಿ ಬಂದ್ವಿ. ಅದಕ್ಕೆ ಮತ್ತು ಮನೇಲೂ ಕೂಡ ಕೆಲವೊಂದು ರಿನೋವೇಷನ್ ಕೆಲಸ ಕೂಡ ಇಟ್ಕೊಂಡಿದ್ದೀವಿ. ಅದರದ್ದು ಕೂಡ ವೀಡಿಯೋಸ್ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಸಿಗುತ್ತೆ. ಹಾಗಾಗಿ ನಿಮ್ಮ ಜೊತೆ ಹಾಗೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಈಗ ಆ್ಯಸ್ ಯೂಶುವಲ್ ನಾನು ಮಕ್ಕಳಿಗೆ ನಮಗೆ ಅಂತ ಪಲಾವ್ ಮಾಡ್ತಾಯಿದ್ದೀನಿ. ಏನು ಮನೆಗೆ ಯಾರೂ ನೆಂಟರು ಬರ್ತಾ ಇಲ್ಲ, ಬಟ್ ನಮಗೇನೆ ಇಷ್ಟಿರುತ್ತೆ. ಅಂದರೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಬಿಹೈಂಡ್ ಇಷ್ಟು ಕೆಲಸ ಇರುತ್ತೆ ನಮಗೆ. ನಾನ್ ವೆಜ್ ಎಲ್ಲ ಈಸಿಯಾಗಿ ಮಾಡ್ಬೋದು, ಬಟ್ ಏನಂದರೆ ಈ ವೆಜ್ ಪಲಾವ್ ಮಾಡೋದಿದೆಯಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲ ವೆಜಿಟೇಬಲ್ಸ್ನ ನೀಟಾಗಿ 1 or 2 ಟೈಮ್ಸ್ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ಅದೇ ಥರ ಮಕ್ಳಿಗೂ ಈಗ ಆಲ್ರೆಡಿ ನಿಮಗೆ ಇದು ಪಲಾವ್, ವೆಜಿಟೇಬಲ್ ಗ್ರೀನ್ ಪಲಾವ್ ಹೇಗೆ ಮಾಡೋದು ಅನ್ನೋದು ವಿಡಿಯೋ ಹಾಕಿದ್ದೀನಿ. ನೀವು ಬೇಕಾದ್ರೆ ಅದು ನೋಡಿ ಏನೇನು ಐಟಮ್ಸ್ನ ಹಾಕೋದು ಅಂತ. ಬಟ್ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅನ್ನೋದನ್ನ ಸುಮ್ಮನೆ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಜೊತೆ ಮಾತಾಡ್ಕೊಂಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ರೆಸಿಪಿನ ನೀವು ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ನೀವು ನೋಡಿದರೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ, ವೆಜ್ಜಲ್ಲಿ ಸಖತ್ತಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅನ್ನೋಂಗಿದ್ರೆ ಈ ಥರ ಗ್ರೀನ್ ಪಲಾವ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದಕ್ಕೆಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಿ, ಆಮೇಲೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿರ್ತೀವಿ. ಮೇನ್ ಪುದೀನ ಬಂದು ಲಂಗ್ಸ್ ಪ್ಯೂರಿಫೈಯರ್ಗೆಲ್ಲ ತುಂಬ ಒಳ್ಳೆಯದು, ಬ್ಲಡ್ ಪ್ಯೂರಿಫೈಗೆಲ್ಲ ತುಂಬ ಒಳ್ಳೆಯದು. ಸೊ ಹಾಗಾಗಿ ಪುದೀನನಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಬೇಕಾದ್ರೆ ನಾವು ಮೆಂತ್ಯ ಸೊಪ್ಪನ್ನು, ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅದಕ್ಕೆ ಹಾಗೆ ಮಾತಾಡಿಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಯಾರು ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಬೇಜಾರಂತೂ ಆಗಲ್ಲ, ಸಗದಾಗಿರುತ್ತೆ ನೋಡಿ. ಏನಂತಂದರೆ ನೋಡಿ, ಇಷ್ಟು ಎಲ್ಲ ಕಟಿಂಗ್ಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಬ್ರೈಟ್ನೆಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ವಿಂಡೋನು ಕೂಡ ಓಪನ್ ಮಾಡ್ಕೊಂಡಿದ್ದೆ ಕಿಚನ್ದು, ಹಾಗೆ ಲೈಟ್ ಕೂಡ ಹಾಕಿದ್ದೆ, ಹಾಗಾಗಿ ಬ್ರೈಟ್ನೆಸ್ ಜಾಸ್ತಿ ಇದೆ. ಇರೋದು ನಾವು 4 ಜನ, 2 ಮಕ್ಕಳು ಹಾಗೂ ನಾವು, ನಮ್ಮ ಹಸ್ಬೆಂಡ್. ಅದಕ್ಕೆ ಇಷ್ಟು ಕಟಿಂಗ್, ಇಷ್ಟು ಕೆಲಸ ಇರುತ್ತೆ ನಾವು ಪಲಾವ್ ಮಾಡಬೇಕು ಅಂದರೆ. ಮೊಸರು ಬಜ್ಜಿಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ನಾವು ಊಟ ಮಾಡ್ಬೇಕಾದ್ರೆ ಮೊಸರು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಟೊಮೆಟೊ, ಮಕ್ಕಳಿಗೆ ಸಪ್ರೇಟು ನಮಗೆ ಸಪ್ರೇಟ್ ಮಾಡೋದ್ರಿಂದ ನೋಡಿ, ಪಲಾವ್ ಅಂದ್ರೇ ಇಷ್ಟು ಕೆಲಸ ಇರುತ್ತೆ. ಎಲ್ಲ ನೀಟಾಗಿ ವಾಶ್ ಮಾಡಿ, ಕಟ್ ಮಾಡಿ, ಒಗ್ಗರಣೆ ಹಾಕೋಬೇಕಲ್ಲ, ಅಷ್ಟು ಈಸಿ ಅಲ್ಲ ಅದೆಲ್ಲ. ಇನ್ನೊಂದು ಏನಂದರೆ, ಕೆಲವರು ಅಡುಗೆ ಮಾಡಬೇಕಾದ್ರೆ ಇಲ್ಲಿ ಕಟ್ ಮಾಡ್ಕೊಂಡು ಅಲ್ಲಿ ಒಗ್ಗರಣೆ ಹಾಕ್ತಾ ಇರ್ತಾರೆ, ಪಟ ಮಾಡ್ತಾ ಇರ್ತಾರೆ. ಬಟ್ ನಾನು ಆ ಥರ ತುಂಬ ಸರಿ ಮಾಡೋಕ್ಕೆ ಹೋಗಿದ್ದೀನಿ, ಒಂದು ಐಟಮ್ಸ್ ಮರ್ತೋಗಿರ್ತೀನಿ, ಇಲ್ಲಾಂದರೆ ಏನಾದ್ರು ಒಂದು ಇದಾಗಿರುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ನನಗೆ ಪರ್ಫೆಕ್ಟಾಗಿ ಬರಬೇಕು. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನೀಟಾಗಿ ನಿಧಾನಕ್ಕೆಲ್ಲ ಆರಾಮಾಗಿ ಮಾಡಿಬಿಟ್ಟು ಅವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿಬಿಟ್ರೆ ಈಸಿ. ಹಾಗಾಗಿ ಸ್ವಲ್ಪ ನಿಧಾನ ಎಲ್ಲ ಪರ್ಫೆಕ್ಟಾಗಿ ನೋಡಿಕೊಂಡು ಮಾಡ್ತೀನಿ. ಎಷ್ಟೋ ಸರಿ ನಾನು ಆ ಥರ ಫಾಸ್ಟಾಗಿ ಮಾಡೋಕ್ಕೆ ಹೋಗಿದ್ದೀನಿ, ಕೆಲವೊಂದು ಎಡವಟ್ಟಾಗಿದೆ, ಕೆಲವೊಂದು ತುಂಬ ಚೆನ್ನಾಗೂ ಬಂದಿದೆ ಕೂಡ. ಹಾಗಾಗಿ ಇಲ್ಲಿ ಮಕ್ಳಿಗೂ ಎಲ್ಲ ಮಾಡ್ತಾ ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ, ಬೇಡ ಅಂದ್ಬಿಟ್ಟು. ಕೆಲವೊಂದು ಸರಿ ಏನಾಗುತ್ತೆ, ಮಕ್ಳಿಗೆ ಖಾರ ತಿನ್ನಲ್ಲ, ಎರಡಕ್ಕೂ ಖಾರ ಹಾಕ್ಬಿಡ್ತೀವಿ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದರೆ. ಹಾಗಾಗಿ ಸ್ವಲ್ಪ ಕಾನ್ಷಿಯಸ್ಸಿಂದ ಕ್ಲೀನಾಗಿ ಕರೆಕ್ಟಾಗಿ ಮಾಡಬೇಕು ಅಂತ ಈ ಥರ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಮಕ್ಕಳಿಗೆ ಮಾರ್ನಿಂಗ್ ದೋಸೆ ಕೊಟ್ಟಿದ್ದೀನಿ. ಈಗ ಮಧ್ಯಾಹ್ನ, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಇರೋದ್ರಿಂದ ನಾವು ಊಟ ಮಾಡೋದೇ 2 ಗಂಟೆ 3 ಗಂಟೆ ಆಗೋಗುತ್ತೆ. ಸೊ ಹಂಗಾಗಿ ಅಂಥ ಟೈಮಲ್ಲಿ ಈ ಥರ ಪಲಾವ್ ಏನಾರು ಮಾಡ್ಕೋತೀವಿ. ಇದು ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, 1.5 ಅವರ್ ಆದರೂ ತೊಗೊಳುತ್ತೆ. ಸೊ ಅದಕ್ಕೆ ಮಕ್ಳಿಗೆ ಫಸ್ಟೆಲ್ಲ ಟಿಫನ್ ಮಾಡಿಸಿ, ಫ್ರೆಶ್ ಅಪ್ ಮಾಡಿಸಿ, ಆಮೇಲೆ ನೆಕ್ಸ್ಟ್ ನಾನು ಮಧ್ಯಾಹ್ನ ಇದು ಟಿಫನ್ ಮಾಡೋದಕ್ಕೆ ಬಂದೆ. ಲಂಚ್ ಪ್ರಿಪೇರ್ ಮಾಡಿ, ಇದು ಲಂಚ್ ಅಂತಿರೋ ಟಿಫನ್ ಅಂತಿರೋ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಸ್ಯಾಟರ್ಡೆ ಹೀಗೆ ಇರುತ್ತೆ. ಮೊದಲೆಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಿದ್ದೆ, ಬಟ್ ಅದಕ್ಕಿಂತ ನಾನು ರೆಗ್ಯುಲರಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತೀನಿ. ಫ್ಲೇವರು ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ, ಹೆಲ್ತ್ ಪರ್ಪಸ್ಸಿಂದನೂ ಕೂಡ ಅದು ಒಳ್ಳೆಯದು. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ನೋಡಿ, ಗ್ರೀನ್ ಕಲರ್ ಪೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಸಹ ಸಮ್ಮರ್ ಹಾಲಿಡೇ ಇರೋದ್ರಿಂದ ನಿಮಗೆಲ್ಲ ಗೊತ್ತಿರೋದ್ರಿಂದ ನಾನು ಎಲ್ಲ ಆಚೆ ಹೋಗಿರೋದ್ರಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ. ತುಂಬ ವೀಡಿಯೋಸ್ ಇದೆ, ಎಡಿಟಿಂಗ್ ಮಾಡೋಕ್ಕೆ ಆ್ಯಕ್ಚುಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾವು ಅಂದ್ಕೊಂಡಿದ್ದ ಟೈಮ್ಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಹಾಲಿಡೇನಲ್ಲೂ ಕೂಡ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಹೇಗೆಲ್ಲ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಕೂಡ ಇರುತ್ತೆ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ಮಕ್ಕಳ ಜೊತೆ ಒಳ್ಳೊಳ್ಳೆ ಕ್ಯೂಟಾಗಿ ಮಾತಾಡಿರೋ ವಿಡಿಯೋ ಇದೆ, ಅವ್ರ ಜೊತೆ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ವಿಡಿಯೋ ಕೂಡ ಇದೆ. ಯಾರು ಕೂಡ ಇದನ್ನು ಮಿಸ್ ಮಾಡದೆ, ವಿಡಿಯೋನ ಸ್ಕಿಪ್ ಮಾಡದೆ, ಡ್ರ್ಯಾಗ್ ಮಾಡದೆ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.
ನೋಡಿ ಆ ಕಡೆ ಚಿಕ್ಕ ಕುಕ್ಕರಲ್ಲಿ ಮಕ್ಳಿಗೆ ಮಾಡ್ತಾ ಇದ್ದೀನಿ, ಈ ಕಡೆ ನಮಗೆ ಮಾಡ್ತಾ ಇದ್ದೀನಿ. ಸೊ ಎರಡನ್ನೂ ಒಟ್ಟೊಟ್ಟಿಗೆ ಮಾಡಿ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಟ್ ಮಕ್ಕಳಿಗೆ ಖಾರ ತಿನ್ನಲ್ಲ, ಹಂಗಂತ ನಮ್ಮ ಮನೆಯವರು ಖಾರನ ಕಾಂಪ್ರಮೈಸ್ ಆಗಲ್ಲ, ಅವರಿಗೆ ಖಾರ ಬೇಕೇ ಬೇಕು. ಯಾರು ಇಲ್ಲ ಅಂದರೆ ನಾವು ಮಕ್ಳಿಗೆ ಏನು ಮಾಡಿರ್ತೀನೋ ನಾನು ಅದನ್ನೇ ತಿನ್ಕೊಂಡ್ಬಿಡ್ತೀನಿ. ಬಟ್ ಹಂಗಾಗಲ್ಲ. ಸೊ ನಾವು ಮಕ್ಕಳಿಗೆ ನಮಗೆ ಸಪ್ರೇಟಾಗಿ ಮಾಡ್ಕೋತೀನಿ. ಖಾರ ಒಂದು ಹಾಕಲ್ಲ, ಮಿಕ್ಕಿದ್ದೆಲ್ಲ ನಾವು ಏನು ಆ್ಯಡ್ ಮಾಡ್ತೀವೋ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಏನು ಪಲಾವ್ಗೆ ಏನು ಸ್ಟೆಪ್ಸ್ ಮಾಡ್ತೀವೋ ಅದೇ ಥರ ಮಾಡ್ತೀನಿ. ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದು ಮಾಡೋಕ್ಕೋಗಲ್ಲ, ಎಲ್ಲ ಹಾಕ್ತೀನಿ, ಖಾರ ಒಂದು ಹಾಕೋದಿಲ್ಲ ಅಷ್ಟೇ. ಎಲ್ಲ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮಕ್ಳ ಜೊತೆ ಕ್ಯೂಟಾಗಿ ಮಾತಾಡಿರೋ ವಿಡಿಯೋ ಇದೆ, ಒಳ್ಳೆ ಕ್ರಿಯೇಟಿವ್ ಆಗಿ. ನಾವು ಮನೇಲಿ ಇದಕ್ಕೆ ಮಾತ್ರಕ್ಕೆ ನಾವೇನು ಮಾಡಲ್ಲ ಅಂತಲ್ಲ, ಕ್ರಿಯೇಟಿವ್ ಆಗಿ ಏನೇನು ಮಾಡಿರ್ತೀವಿ ಆ ವಿಡಿಯೋ ಎಲ್ಲ ಇರುತ್ತೆ. ಹಾಲಿಡೇ ಇರೋದ್ರಿಂದ ನನ್ನ ಮಗಳಿಗೆ ಹೋಮ್ವರ್ಕ್ ಕೊಟ್ಟಿದ್ರು. ಸೊ ಅದನ್ನು ಅವರು ಸರಿ ಮೂಡ್ ಇದ್ದಂಗೆ ಮಾಡ್ತಾ ಇರ್ತಾರೆ, ಮಾರ್ನಿಂಗ್ಗೆ ತೊಗೊಂಡು ಬರೀತಾ ಇದ್ರು. ಸೊ ಹಾಗೆ ಅದರದ್ದೊಂದು ವಿಡಿಯೋ ಮಾಡಿಕೊಂಡೆ. ಮನೇಲಿ ಇದ್ದಾಗ ನಾವು ಏನಾದ್ರು ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಮಾಡ್ತಾ ಇರ್ತೀವಲ್ವಾ. ಸೊ ಹಿಂಗೆ ಬ್ಯಾಂಬೂದು ಪ್ಲ್ಯಾಂಟ್ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಮಕ್ಳದ್ದು ಸ್ಲೈಮ್ದು ಬಾಕ್ಸ್ ಇತ್ತು, ಖಾಲಿ ಬಾಕ್ಸು ನೋಡಿದೆ, ಡಿಸೈನ್ ಚೆನ್ನಾಗಿತ್ತು, ನೋಡೋಣ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕಿಟ್ಟೆ. ಆಮೇಲೆ ಮಕ್ಕಳಿಗೆ ಸ್ಕೂಲಲ್ಲಿ ಎಲ್ಲ ಕ್ಲೇ ಮಾಡಿಸ್ತಾರೆ, ಅದ್ರಲ್ಲಿ ಮಿಕ್ಕಿರೋ ಕ್ಲೇನೆಲ್ಲ ಕೊಟ್ಟಿದ್ರು. ಈ ಮಕ್ಕಳನ್ನು ಕೂಡ ಆಟಾಡ್ತಾ ಇದ್ರು ಅದರಲ್ಲಿ. ಆಮೇಲೆ ಎಲ್ಲ ಆಟಾಡಿ ಎಲ್ಲ ಬಿಸಾಕಿ ಹೋಗಿದ್ರು. ನಾನು ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಅಡುಗೆ ಮನೆಯಲ್ಲಿ ಕೂತಿದ್ದೆ. ಇದಕ್ಕೆ ಸುಮ್ಮನೆ ತೊಗೊಂಡು ಡೆಕೋರೇಷನ್ ಮಾಡಿದೆ. ಚೆನ್ನಾಗಿ ಬಂತು. ಇದರಲ್ಲಿ ಇದೇ ಥರ ಇದನ್ನು ನಾವು ದುಡ್ಡು ಕೊಟ್ಟರೆ ಇದಕ್ಕಿಂತ ಒಳ್ಳೊಳ್ಳೆ ಪಾಟ್ಗಳೆಲ್ಲ ಸಿಗುತ್ತೆ. ಸೊ ನಾವೇ ಮಾಡಿದ್ದು ಈ ಥರ ಹಿಂಗೆ ಇಟ್ಟಾಗ ಒಂಥರ ಚೆನ್ನಾಗಿರುತ್ತೆ, ಶೋ ಪೀಸ್ ಥರ ನಾವು ಮಾಡಿದಾಗ ಇದು ನಾವು ಮಾಡಿದ್ದು ಅನ್ನೋದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿ ಇರುತ್ತೆ. ಸಣ್ಣ ಸಣ್ಣ ಖುಷಿನೂ ಮಿಸ್ ಮಾಡ್ಕೋಬಾರ್ದು ಅಂತ ನಾನು ಇಷ್ಟ ಅಷ್ಟೇ. ಹಾಗೆ ಮಕ್ಕಳಿಗೆ ಈಗ ಸಮ್ಮರ್ ಜಾಸ್ತಿ, ಬಿಸಿಲು ಜಾಸ್ತಿ ಇರೋದ್ರಿಂದ ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಟ್ಟೆ. ಒಂದು ಹಾಫ್ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ನೀವು ಇದನ್ನು ಸ್ಪೂನಲ್ಲಿ ಕೂಡ ಕಟ್ ಮಾಡ್ಕೋಬೋದು. ನಾನು ಸೀಡ್ಸ್ ಏನು ತೆಗಿತಾ ಇಲ್ಲ, ಏನಕ್ಕೆ ಅಂದರೆ ಸೀಡ್ಸಲ್ಲಿ ಫೋಲಿಕ್ ಆ್ಯಸಿಡ್ ಇರುತ್ತೆ ಅಂತ ಹೇಳ್ತಾರೆ, ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಸೀಡ್ಸ್ ಸಮೇತ ಮಿಕ್ಸಿಗೆ ಹಾಕ್ತೀನಿ. ನೋಡಿ ಈ ಥರ ರೆಡಿಯಾಗಿದೆ. ನಾನು ಇದಕ್ಕೆ ಸಕ್ಕರೆನ ಹಾಕ್ತಾ ಇಲ್ಲ, ನಮಗಾದ್ರೆ ಡೈರೆಕ್ಟಾಗಿ ಅಷ್ಟೇ ಹಾಕ್ಕೊಳ್ತೀನಿ, ಸ್ವಲ್ಪ ಉಪ್ಪು ಕಾಳು ಮೆಣಸು ಹಾಕೋತೀನಿ. ಬಟ್ ಮಕ್ಳಿಗಾಗಿರೋದ್ರಿಂದ ಸಕ್ಕರೆ ಬದಲು ನಾನು ಆಯುರ್ವೇದಿಕಲ್ಲೆಲ್ಲ ಕಲ್ಸಕ್ಕರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೆಂಪು ಕಲರ್ ಕಲ್ಸಕ್ಕರೆ, 2 ಕಾಳು ಉಪ್ಪು, ಒಂದೇ ಒಂದು ಕಾಳು ಮೆಣಸನ್ನು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಳ್ತೀನಿ. ಮಿಕ್ಸಿಗೆ 1 ರೌಂಡ್ 2 ರೌಂಡ್ ಅಷ್ಟೇ, ಜಾಸ್ತಿ ಹೊತ್ತು ಹಾಕ್ಬಾರ್ದು. ಏಕೆಂದರೆ ವಾಟರ್ ಮೆಲನಲ್ಲಿ ವಾಟರಿಂಗ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದೆಲ್ಲ ಓವರ್ಫ್ಲೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 1 or 2 ಸರಿ ಅದನ್ನು ಮಾಡಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಕ್ಲೀನಾಗೆ. ಮೇನ್ ವಾಟರಿಂಗ್ ಕಂಟೆಂಟ್ ಎಲ್ಲ ಅದು ಫಿಲ್ಟರ್ ಆಗಿದ ತಕ್ಷಣ ಮತ್ತೆ ಅದು ಆ ಪಲ್ಪ್ ಏನಿರುತ್ತೆ ಅದನ್ನು ಇನ್ನೊಂದ್ಸರಿ ನಾನು ಮಿಕ್ಸಿ ಹಾಕ್ಕೊಳ್ತೀನಿ. ಸೊ ಜಾಸ್ತಿ ವೇಸ್ಟೇಜ್ ಅಂತ ಆಗೋದಿಲ್ಲ. ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಆ್ಯಡ್ ಮಾಡಬೇಡಿ. ವಾಟರ್ ಮೆಲನಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಜಸ್ಟ್ ಅದನ್ನು ಮಿಕ್ಸಿ ಮಾಡ್ಕೊಂಡು ಅದನ್ನು ವಾಟರ್ ಮೆಲನ್ದು ಏನು ವಾಟರ್ ಕಂಟೆಂಟ್ ಇರುತ್ತೆ ಅಷ್ಟನ್ನು ಮಾತ್ರ ತೊಗೊಂಡ್ರೆ ಸಾಕು. ಇದರಲ್ಲಿ ಏನಂದರೆ ನಮ್ಗೆ ಒಂದು ಸ್ಪೂನ್ ಅಷ್ಟೇ ವೇಸ್ಟ್ ಬರೋದು, ಜಾಸ್ತಿ ವೇಸ್ಟೇಜ್ ಉಳ್ಕೊಳ್ಳಲ್ಲ. ಇವಾಗ ನಾನು ಅದನ್ನು ನೀಟಾಗಿ ಮಿಕ್ಸಿಗೆ ಇನ್ನೊಂದ್ಸರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಳ್ಳೆ ಫುಲ್ ಫೈನ್ ಪೇಸ್ಟ್ ಆಯಿತು. ಇವಾಗ ಅದು ಅಂದರೆ ಮಿಕ್ಸಿ ಹಾಕ್ದಾಗ ಸೈಡಲ್ಲೆಲ್ಲ ಉಕ್ಕೋದಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಒಂದು ಸರಿ 2 ಸರಿ ಮಿಕ್ಸಿ ಮಾಡಿಕೊಂಡು ಅದು ಫಿಲ್ಟ್ರ್ ಮಾಡಿ ಮತ್ತೆ ಅದನ್ನ ಇನ್ನೊಂದು ಸರಿ ಫಿಲ್ಟ್ರ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಎಲ್ಲ ನೀಟಾಗಿ ಅದು ಪಲ್ಪನ್ನೆಲ್ಲ ನಾನು ಫಿಲ್ಟ್ರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕೆಲವೊಂದು ಸೀಡ್ಸ್ ಎಲ್ಲ ಪುಡಿಯಾಗಿದೆ, ಕೆಲವೊಂದು ಸೀಡ್ಸ್ ಹಾಗೇ ಇದೆ. ಸೊ ನಾನು ಅದನ್ನು ಯಾವುದನ್ನೇ ತೆಗೆಯೋಕೆ ಹೋಗಲ್ಲ, ಫಿಲ್ಟ್ರ್ ಮಾಡಿಬಿಟ್ಟು ಅದರಲ್ಲಿ ವೇಸ್ಟೇಜನ್ನು ಮಾತ್ರ ನಾನು ತೆಗೆದು ಹಾಕ್ತೀನಿ. ನೀಟಾಗಿ ಅದರಲ್ಲೆಲ್ಲ ಪಲ್ಪಿಂದು ಏನೇನು ಕಂಟೆಂಟ್ ಇರುತ್ತೆ ಅದೆಲ್ಲ ನೀಟಾಗಿ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಳ್ತೀನಿ, ನೋಡ್ತಾ ಇರ್ಬೋದು. ವಾಟರ್ ಮಾತ್ರ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಿಬಿಡಿ. ಮೊದಲು ನಾನು ಹಾಗೆ ಮಾಡ್ತಾ ಇದ್ದಿದ್ದು, ಸೀಡ್ಸ್ ಎಲ್ಲ ತೆಗಿತಾ ಇದ್ದೆ, ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ಬಾಕ್ಸ್ ಥರ. ಮಿಕ್ಸಿ ಹಾಕ್ಬೇಕಾದ್ರೆ ನೀರು ಹಾಕಿ ಸಕ್ಕರೆ ಹಾಕಿ ಎಲ್ಲ ಮಾಡ್ತಾ ಇದ್ದೆ. ಸೊ ಅದು ತಪ್ಪು ನನಗೆ ಗೊತ್ತಾಯಿತು. ವಾಟರ್ ಮೆಲನಲ್ಲೇ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದಕ್ಕೆ ನೀರು ಹಾಕೋ ಚಾನ್ಸಸ್ ಬರೋದಿಲ್ಲ. ಸೊ ನೋಡಿ, ಬರೀ ವಾಟರ್ ಮೆಲನ್ ಜ್ಯೂಸ್, ಪ್ಯೂರ್ ವಾಟರ್ ಮೆಲನ್ ಜ್ಯೂಸು. ನಾವು ದೊಡ್ಡವ್ರು ನಮಗೆ ಮಾಡ್ಕೊಳ್ಳೋದಿದ್ರೆ ಡೈರೆಕ್ಟಾಗೆ ಮಾಡಿಬಿಡ್ತೀನಿ. ಅದಕ್ಕೆ ಯಾವುದೇ ರೀತಿ ಶುಗರ್ ಆಗಲಿ ಕಲ್ಸಕ್ಕರೆ ಆಗಲಿ ಏನೂ ಹಾಕೋದಿಲ್ಲ. ಮಕ್ಕಳಿಗೆ ಈಗ ಹಾಗೆ ಕೊಟ್ಟರೆ ಸ್ವಲ್ಪ ಅವ್ರಿಗೆ ಬೋರಿಂಗ್ ಅನಿಸುತ್ತೆ. ಅವರು ಖುಷಿಯಾಗಿ ಕುಡಿಬೇಕು ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ, ರೌಂಡ್ ಸ್ಪೂನ್ ಇತ್ತು, ಅದರಲ್ಲಿ ಸೆಮಿ ಸರ್ಕಲ್, ಹಾಫ್ ಸರ್ಕಲ್ ಥರ ಎಲ್ಲ ವಾಟರ್ ಮೆಲನ್ನ ಕಟ್ ಮಾಡಿ ಹಾಕಿದೆ. ಬಟ್ ಇದು ಕುಡಿಬೇಕಾದ್ರೂ ಇದಕ್ಕೂ ಜಗಳನೆ. ಅವಳಿಗೆ 4 ಹಾಕಿದ್ಯಾ, ನನಗೆ 5 ಹಾಕಿದ್ಯಾ, ಅದರಲ್ಲೂ ಕೌಂಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸೊ ಅದಕ್ಕೆ ಇಬ್ಬರಿಗೂ ಈಕ್ವಲಾಗಿ ಎಷ್ಟೆಷ್ಟು ಬೇಕು ಅಂತ ನೋಡಿಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ವಾಟರ್ ಮೆಲನ್ ಜ್ಯೂಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಸಮ್ಮರ್ ಇರೋದ್ರಿಂದ ಮಕ್ಕಳು ಡಿಹೈಡ್ರೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಥರ ಮಾಡಿ ಕೊಡೋದ್ರಿಂದ, ಮನೇಲೇ ಹೆಲ್ತಿ ಡ್ರಿಂಕ್ ಕೊಡೋದ್ರಿಂದ ಒಳ್ಳೆಯದು, ಚೆನ್ನಾಗಿ ಇರುತ್ತೆ ಕೂಡ. ಮನೇಲಿ ವಯಸ್ಸಾಗಿರೋರು ಇದ್ದರೂ ಕೂಡ ಆಯಾ ಸೀಸನ್ನಲ್ಲಿ ಯಾವ್ಯಾವ ಫ್ರೂಟ್ಸ್ ಬರುತ್ತೆ ಆ ಫ್ರೂಟ್ಸು ಮತ್ತು ಜ್ಯೂಸ್ಗಳನ್ನ ಕುಡಿಯೋದು ಕೂಡ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ.
ನೋಡಿ ಇದೆಲ್ಲ ಸೆಮಿ ಸರ್ಕಲ್ ಥರ ಬಂದಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಮಕ್ಕಳಿಗೆ ಕೊಡ್ತೀನಿ ಕೂಡ. ಸ್ವಲ್ಪ ಹಾಗೆ ಇನ್ನೊಂಚೂರು ಏನಾದ್ರು ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಕಲ್ಸಕ್ಕರೆ ಪುಡಿ ಇತ್ತು, ಸೊ ಅದನ್ನು ಗ್ಲಾಸ್ಗೆ ಎಡ್ಜಸ್ಗೆ ಹಾಕ್ಬಿಟ್ಟು ಕೊಟ್ಟೆ. ಮಕ್ಕಳು ಇದು ಮಾಡ್ತಾ ಇರೋದು ಕೂತಿದ್ರು ಅಲ್ಲೇ ನನ್ನ ಮುಂದೆನೇ, ಮಾಡಿ ಕೊಡೋರ್ಗು ಅವ್ರಿಗೆ ಎಷ್ಟು ಪೇಷನ್ಸ್ ಇಲ್ಲ, ಅಲ್ಲೇ ತೊಗೊಂಡು ಕುಡಿಯೋಕ್ಕೆ ರೆಡಿ ಆಗಿದ್ರು. ಸೊ ನೋಡೋಣ ಮಕ್ಕಳು ಕುಡ್ಬಿಟ್ಟು ಏನು ಹೇಳ್ತಾರೆ ಅನ್ನೋ ವಿಡಿಯೋನು ಕೂಡ ನೆಕ್ಸ್ಟ್ ಇದರಲ್ಲಿ ಇರುತ್ತೆ ನೋಡಿ. ನೋಡೋಕೆ ಮಾತ್ರ ತುಂಬ ಕಲರ್ಫುಲ್ ಆಗಿತ್ತು, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಹಾಫ್ ವಾಟರ್ ಮೆಲನಲ್ಲಿ 2.5 ಗ್ಲಾಸಸ್ ಜ್ಯೂಸ್ ಬರುತ್ತೆ. ಸೊ ಹಾಗಾಗಿ ಆರಾಮ್ಸೆ ತೊಗೊಂಡು ಕುಡಿಬೋದು. ಹೆಲ್ತಿ ಡ್ರಿಂಕ್ ಆಗಿರೋದ್ರಿಂದ ಸೀಸನಲ್ ಫ್ರೂಟ್ಸು, ಸೀಸನಲ್ ವೆಜಿಟೇಬಲ್ಸ್ ನಾವು ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಹೆಲ್ತ್ ಪರ್ಪಸ್ಸಿಗೆ. ನೋಡಿ ಇಷ್ಟು ಕಲರ್ಫುಲ್ ಆಗಿದೆ. ಆಮೇಲೆ ನಾನು ಮಾಡಿರೋ ಆ ಶೋ ಐಟಮ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೆ ನಾವು ಯಾವುದೂ ದುಡ್ಡು ಕೊಟ್ಟು ತರಲಿಲ್ಲ, ಏನಿಲ್ಲ, ಮನೇಲಿ ಏನಿದೆಯೋ ಅದರಲ್ಲೇ ಮಾಡಿರೋದು. ಒಂಥರ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ನಾವು ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿ ಏನಾದ್ರು ಮಾಡ್ತೀವಿ ಅನ್ನೋ ಥರ ಚೆನ್ನಾಗಿರುತ್ತಲ್ಲ. ಈಗ ಮಕ್ಕಳು ಕುಡಿತಾರೆ, ಕುಡಿದು ನೋಡೋಣ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ತಗೊಳ್ಳಿ. ಸೂಪರ್ ಆಗೈತಮ್ಮ, ಸೂಪರ್ ಆಗೈತಮ್ಮ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ಏನಮ್ಮ ಮಕ್ಳಿಗೆ ಈ ಥರ ಮಾಡ್ಕೊಡೋದ್ರಿಂದ ಖುಷಿಯಾಗಿ ಕುಡಿತಾರೆ. ಸೊ ಹಾಗೆ ನಿಂಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಂತಿದ್ರು, ಸೊ ನಾನೇನು ಮಾಡಿಕೊಟ್ಟಿರಲಿಲ್ಲ. ಸ್ವಲ್ಪ ಬಾದಾಮಿ ಗೋಡಂಬಿ ಈ ಥರ ನಾನು ಒಂದು ಬೌಲ್ಗೆ ಹಾಕಿಟ್ಬಿಡ್ತೀನಿ, ಮಕ್ಳು ಯಾವಾಗ ಬೇಕೋ ಅವಾಗ ತೊಗೊಂಡು ತಿಂತಾರೆ. ಹಾಗೆ ಹೀಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಬುಕ್ ಮಾರ್ಕ್ ನೋಡಿದೆ, ಸ್ಟ್ರಾಬೆರಿ ಶೇಪಲ್ಲಿರೋದು ಚೆನ್ನಾಗಿದೆ ಅನಿಸ್ತು. ಅದೇ ಥರ ಕಲರ್ ನನ್ನ ಮನೆಯಲ್ಲೂ ಕೂಡ ಇತ್ತು. ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಮಾಡಿದೆ. ಇದರಿಂದ ನನಗೆ ಈ ಕ್ಷಣಕ್ಕೆ ಏನು ಯೂಸ್ ಆಗಲ್ಲ, ಬಟ್ ಏನಾದ್ರು ಹೊಸದು ಕಲಿಬೇಕು, ಮಾಡಬೇಕು ಅನ್ನೋದಿದೆ, ನನಗೊಂಥರ ಅದು ಖುಷಿ ಕೊಡುತ್ತೆ. ಆಮೇಲೆ ಏನೇ ನೋಡಿದ್ರು ಕೂಡ ಅದನ್ನು ನಾನು ಮಾಡಬೇಕು ಅನ್ನೋದೊಂದು ಅದು ಮನಸ್ಸಿಗೆ ಕೂತ್ಬಿಡುತ್ತೆ. ಅಂದರೆ ಹೊಸದು ಕಲಿಯೋದಕ್ಕೆ ನಂಗೆ ಇಂಟ್ರೆಸ್ಟ್, ಇನ್ನೊಬ್ರು ಮಾಡ್ತಾರೆ ಅನ್ನೋದು ಆ ಥರ ಅಲ್ಲ, ಬಟ್ ಏನಾದ್ರು ಒಂದು ಹೊಸದು ಕಲಿಬೇಕು, ಈ ಥರ ನಾನು ಮಾಡಬೇಕು ಅನ್ನೋದಿದ್ರೆ ಅದನ್ನು ನಾನು ಅದು ನೋಡ್ಬಿಟ್ಟು ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮಾಡಿ ಅದು ಕರೆಕ್ಟಾಗಿ ಬಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಆಗುತ್ತೆ. ಆಮೇಲೆ ಯೂಸ್ ಆಗುತ್ತೆ ಕೂಡ. ಇದನ್ನು ನಾನು ಆನ್ಲೈನಲ್ಲಿ ಕೆಲವೊಂದು ಬೇರೆ ವೀಡಿಯೋಸ್ಗಳಲ್ಲೂ ಕೂಡ ನಾನು ನೋಡಿದ್ದೀನಿ. ಫಾರ್ ಎಕ್ಸಾಂಪಲ್ ಬೇರೆ ಯಾರ್ದು ಯೂಟ್ಯೂಬರ್ ವೀಡಿಯೋದಲ್ಲೂ ಕೂಡ ಅವರು ಆನ್ಲೈನಿಂದೆಲ್ಲ ಪರ್ಚೇಸ್ ಮಾಡಿ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಂಡಿರೋ, ಬೇರೆಯವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಈ ಥರ ಇಲ್ಲಿ ಅಂದರೆ ಸ್ಕೂಲ್ಸ್ಗಳಲ್ಲಿ ಕೆಲಸ ಮಾಡೋರು ಆ ಥರ ಇರೋರೆಲ್ಲ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ಕೋತಾರೆ, ಬುಕ್ ಮಾರ್ಕ್ಗಳನ್ನ. ಇದನ್ನೆಲ್ಲ ಅವರು 300, 400, 150ಗೆಲ್ಲ ಇದು ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ. ಸೊ ಇದು ಚೆನ್ನಾಗಿ ಬಂತು, ನನಗೂ ಖುಷಿ ಆಯಿತು. ಸ್ಟ್ರಾಬೆರಿದು ನೋಡಿಕೊಂಡೆ, ಅದೇ ಥರ ಕಲರ್ ಇರೋದ್ರಿಂದ ಸುಮ್ಮನೆ ನೋಡ್ಕೊಂಡು ಅದ್ರಲ್ಲಿ ಹಿಂಗೆ ಹೇಳ್ತಾರೆ ಅದೇ ಥರ ಮಾಡಿದೆ, ಚೆನ್ನಾಗಿ ಬಂತು ಕೂಡ, ಒಂಥರ ಖುಷಿ ಆಯಿತು. ಸೊ ಅದನ್ನು ಹಾಗೆ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಏನಾದ್ರು ಬುಕ್ ಓದ್ತಾ ಇರ್ಬೇಕಾದ್ರೆ, ಎಲ್ಲ ಡೈರಿ ಬರಿಬೇಕಾದ್ರೆ, ಡೈರಿ ಮಾಡಬೇಕಾದ್ರೆ, ಸೊ ನಾವು ಎಲ್ಲಿ ಯಾವ ಪೇಜಸ್ಗೆ ಬಿಟ್ಟಿರ್ತೀವಿ ಅಂತ ಅಲ್ಲಿಗೆ ಈ ಬುಕ್ ಮಾರ್ಕನ್ನು ಯೂಸ್ ಮಾಡ್ಕೋಬೋದು. ಇವಾಗೆಲ್ಲ ಈ ಥರ ಜಾಸ್ತಿ ಬರ್ತಾ ಇದೆ ಕೂಡ. ಬುಕ್ ಮಾರ್ಕ್ ಕೂಡ ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಸೊ ಹಾಗೆ ಮಕ್ಕಳ ಜೊತೆ ನಾವು ಹಾಲಿಡೇನಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅವ್ರನ್ನ ಯಾವ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸಿ, ಅವ್ರ ಜೊತೆ ಯಾವ ರೀತಿ ಕಾನ್ವರ್ಸೇಷನ್ ಮಾಡಿಸ್ತೀನಿ ಅನ್ನೋದು ವಿಡಿಯೋನ ಬಂದಿದೆ. ಹಾಗೆ ಮಕ್ಕಳು ಯಾವ ಥರ ಕ್ಯೂಟಾಗಿ ಮಾತಾಡ್ತಾರೆ ಅದ್ರ ವಿಡಿಯೋ ಕೂಡ ಇದರ ನೆಕ್ಸ್ಟ್ ವಿಡಿಯೋದ ಕಂಟಿನ್ಯೂ ಬರುತ್ತೆ. ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಮಕ್ಕಳ ಜೊತೆ ನಾನು ಯಾವ ರೀತಿ ಕಾನ್ವರ್ಸೇಷನ್ ಮಾಡ್ತೀನಿ, ಅವ್ರಿಗೆ ಲರ್ನಿಂಗ್ಸು ಆಗಬೇಕು, ಆ್ಯಕ್ಟಿವಿಟಿನೂ ಆಗಬೇಕು, ಆ ಥರ ಹೇಗಿರುತ್ತೆ ಅನ್ನೋದು ವಿಡಿಯೋ ನೋಡ್ಕೊಂಡು ಬನ್ನಿ. Start. Hippopotamus. Tiger. Lion. ಹೇಳು. Elephant. Elephant. Lion. ಇದು lion ಆಯ್ತಾ? Lion? ಇಲ್ಲ. Lion. ಅಷ್ಟೊಂದು ಮುಗಿತಾ? ಇಲ್ಲ, ಇನ್ನು ಇದೆಯಲ್ಲ ಅನಿಮಲ್ಸ್ ನೇಮು. ಅಷ್ಟೊಂದು ಗೊತ್ತಲ್ಲ ನಿಮ್ಗೆ, ಹೇಳಿ. ಹಾಯ್ ಹೇ. ಹಾ ಆಶೆ ಅಂದ್ರೆ ಯಾವ ಅನಿಮಲ್ ಅದು? ಅದು ಪವರ್. ಆಯ್ತು, ಫ್ಲವರ್ ನೇಮ್ ಹೇಳು. ಲೋಟಸ್. ಏನು? ರೋಸ್. ಸನ್ಫ್ಲವರ್. ಕ್ಯಾನ. ನೀನ್ ಹೇಳು. ಕ್ಯಾನ ಕ್ಯಾನ ಕ್ಯಾನ. ಸಾಕು. ನೀನು ರೋಸ್. ರೋಸ್ ಹೇಳು. ಹೇಳ್ದ? ಜಾಸ್ಮಿನ್ ಹೇಳು. Jasmine. Pink.
ಕಲರ್ಸ್ ನೇಮ್. ಇನ್ನೊಂದು ಪಿಂಕ್ ಇಷ್ಟ ಅದಕ್ಕೆ ಬೇಡ. ಪಿಂಕ್, ಆರೆಂಜ್, ಯೆಲ್ಲೋ, ಆರೆಂಜ್, ಬ್ಲೂ, ಆರೆಂಜ್, ಆರೆಂಜ್ ಇದ್ದಾಯ್ತು. ಇಲ್ಲ ಹೇಳು. ಎದ್ದೋಗ್ಬಾರ್ದಾಗ್ಲಲ್ಲ, ಕುತ್ಕೊಂಡು ಹೇಳ್ಬೇಕು. ಹೇಳು ಯಾವ ಕಲರ್? ರೆಡ್. ನಾನು ಹೇಳ್ಬೇಕು ರೆಡ್. ರೆಡ್. ನೀನು ಹೇಳು. ಹೇಳಮ್ಮ. ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಲೈಟ್ ಪಿಂಕ್. ಒಂದ್ ಹೇಳ್ಬೇಕು. ಬೇಬಿ ಪಿಂಕ್. ಇಲ್ಲ, ನಂಗೆ ಇಷ್ಟ ಅಂತಲ್ಲ ಬೇಬಿ. ನಿನಗೆ ಇಷ್ಟ ಅಂತ ನೀವು ಬೇಬಿ ಪಿಂಕ್ ಹೇಳ್ಬೋದಾ? ಸರಿ ಆಯ್ತು, ಅವ್ರದೇ ಒಂದು ರೂಲ್ಸು. ಗೋಲ್ಡ್, ಹ್ಮ್. ಗೋಲ್ಡ್, ಸಿಲ್ವರ್ ಕಲರ್, ಗ್ರೇ, ಬ್ರೌನ್ ಗ್ರೇ, ಅವಳು ಹೇಳಿದ ಕಲರ್. ಓಕೆ, ಮಿಕ್ಸ್ ಮಿಕ್ಸ್ ಕಲರ್. ನಾವು ಅವ್ರು ಹೇಳಿದಕ್ಕೆ ಆರ್ಗ್ಯೂ ಮಾಡಂಗಿಲ್ಲ. ವೈಟ್. ವೈಟ್ಗೆ ಇನ್ನೊಂದು ಯಾವ್ದು ಆಪೋಸಿಟ್ ವರ್ಡ್? ಈ ಕಲರ್ ಯಾವುದು? ನಾನು ಎಂತ ಕಲರ್? ಬ್ಲ್ಯಾಕ್ ಕಲರ್. ಬ್ಯಾಕ್ ಕಲರ್. ಇಲ್ಲ ಐತೆ ಬ್ಲ್ಯಾಕ್ ಕಲರ್. ಸಿಲ್ಕ್ ಕಲರ್, ಸ್ಕಿನ್ ಕಲರ್. ಹೀಗೆ ಮಕ್ಳ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ನಮ್ಮ ಚಿಕ್ಕ ಮಗಳು ಡ್ಯಾನ್ಸ್ ಮಾಡ್ತೀನಿ ಐಗಿರಿ ನಂದಿನಿ ಡ್ಯಾನ್ಸ್ ಅಂತಂದರು. ಸೊ ಅದನ್ನು ಅವ್ರದ್ದೇ ಆದ ಸ್ಟೆಪ್ಸಲ್ಲಿ ಐಗಿರಿ ನಂದಿನಿ ಇದು ಹಾಡಿಗೆ ಅವರೇ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹೀಗೆ ನಾವು ಹಾಲಿಡೇನಲ್ಲಿ ಮಕ್ಕಳು ನಾವು ಜೊತೆ ಸೇರಿಕೊಂಡು ಏನಾದ್ರು ಲರ್ನಿಂಗ್ ಆ್ಯಕ್ಟಿವಿಟಿನೋ ಇಲ್ಲಾಂದರೆ ಸ್ವಲ್ಪ ಏನಾದ್ರು ಟೈಮ್ ಎಂಗೇಜ್ ಮಾಡೋದು ಆ ಥರ ಮಾಡ್ತೀನಿ. ಹಾಗೆ ಈಗ ದೊಡ್ಡ ಮಗಳ ಜೊತೆ ಕೆಲವೊಂದು ಕಲರ್ಸ್ ನೇಮ್ನ ಹಿಂದಿನಲ್ಲಿ ಕಲರ್ಸ್ ನೇಮ್ ಹೇಳ್ತೀನಿ. ಈಗ ನಾನು ಇಂಗ್ಲೀಷಲ್ಲಿ, ನೀವು ಹಿಂದಿನಲ್ಲಿ ಹೇಳಬೇಕು. ಓಕೆನಾ? ರೆಡ್ ಕಲರ್, ಲಾಲ್, ಲಾಲ್. ಓಕೆ. ಬ್ಲೂ ಕಲರ್, ನೀಲ, ನೀಲ. ಗ್ರೀನ್ ಕಲರ್, ಹರ, ಯೆಲ್ಲೋ ಕಲರ್, ಪೀಲ, ಪೀಲ. ಪಿಂಕ್ ಕಲರ್, ಗುಲಾಬಿ, ಗುಲಾಬಿ. ಆರೆಂಜ್, ನಾರಂಗಿ, ನಾರಂಗಿ. ಬ್ಲ್ಯಾಕ್, ಕಾಲ, ಕಾಲ. ಬ್ರೌನ್, ಬೂರ, ಬೂರ. ವೈಟ್, ಸಫೇದ್, ಸಫೇದ್. ಪರ್ಪಲ್, ಬೆಂಗನಿ, ಬೆಂಗನಿ. ಓಕೆ. ಸಿಲ್ವರ್, ಸೆಲೆಟಿ. ಓಕೆ. ಗೋಲ್ಡನ್ ಕಲರ್, ಸೂರ, ಸುನಾ. ಓಕೆ, ಗುಡ್ ಜಾಬ್ ಬೋತ್ ಆಫ್ ಯು. ವೆಲ್ ಡನ್. ಓಕೆ, ಅಟನ್ನು ಸ್ಟಾರ್ಟ್. ಹಾಗೆ ರಾತ್ರಿಗೆ ಅನ್ನ ಟೊಮೆಟೊ ರಸಂ ಮಾಡಿದ್ದೆ. ಸರಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನೀವು ಈ ಥರ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಆಗುತ್ತೆ, ಇನ್ನೂ ಚೆನ್ನಾಗಿ ತೆಗಿಬೋದು ಅಂತ ಖುಷಿ ಆಗುತ್ತೆ ಕೂಡ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಗಾರ್ಡನಿಂಗ್ ವಿಡಿಯೋ ಇರುತ್ತೆ, ರಿನೋವೇಷನ್ ಕೆಲಸ ಇರುತ್ತೆ. ಅದಕ್ಕೆ ಯಾರೂ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.